ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ, ರೆಡ್ ಅಲರ್ಟ್. ಇವತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಅಂಗನವಾಡಿಯಿಂದ ಪದವಿ ಪೂರ್ವ ಕಾಲೇಜುವರೆಗೂ ಕೂಡ ರಜೆ ಘೋಷಣೆಯಾಗಿದೆ. ದಕ್ಷಿಣ ಕನ್ನಡ ಡಿಸಿ ದರ್ಶನ್ ರಜೆ ಘೋಷಣೆ ಮಾಡಿದ್ದಾರೆ, ಆದೇಶ ನೀಡಿದ್ದಾರೆ. ಮಳೆಯ ಅಬ್ಬರ ಜೋರಾಗಿತ್ತು, ಸಮುದ್ರದಲ್ಲಿ ಅಲೆಗಳ ಆರ್ಭಟ ತೀವ್ರ ಆಗಿದೆ. ಹೀಗಾಗಿ ನದಿ ಪಾತ್ರ, ಸಮುದ್ರ ತೀರ ಪ್ರದೇಶಕ್ಕೆ ಹೋಗಬೇಡಿ ಎನ್ನುವಂತಹ ಸೂಚನೆ. ಮೀನುಗಾರಿಕೆಗೂ ಕೂಡ ತೆರಳದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಸಿ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಘೋಷಣೆಯಾಗಿರೋದು. ಜೂನ್ನಲ್ಲಿ ಮಳೆಯೇ ಬರಲಿಲ್ಲ, ಈಗ ಮಳೆ ಅಬ್ಬರಿಸ್ತಾ ಇದೆ. ಉಡುಪಿ ಸೇರಿ ಕರಾವಳಿ ಭಾಗಕ್ಕೆ ರೆಡ್ ಅಲರ್ಟ್. ಇವತ್ತು ಮತ್ತು ನಾಳೆ ಭಾರಿ ಮಳೆಯ ಮುನ್ಸೂಚನೆ. ಗುಡುಗು ಸಹಿತ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಡಿ ಎನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಕಡಲ ತೀರದ ನಿವಾಸಿಗಳೇನಿದ್ದಾರೆ ಅವರು ಕೂಡ ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಮನವಿ ಮಾಡಿದ್ದು. ರಾಜ್ಯ ಹವಾಮಾನ ಇಲಾಖೆ ಹೈ ಅಲರ್ಟ್ ಘೋಷಣೆಯಾಗಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಜೂನ್ನಲ್ಲಿ ಮಳೆಯೇ ಇರಲಿಲ್ಲ, ಅಂತ್ಯದಲ್ಲಿ ಆರಂಭ ಆದಂತಹ ಮಳೆ ಈಗ ರೆಡ್ ಅಲರ್ಟ್ ಘೋಷಣೆಯಾಗೋ ಮಟ್ಟಕ್ಕೆ ಹೋಗ್ತಾ ಇದೆ. ಹೇಗಿದೆ ಪರಿಸ್ಥಿತಿ? ಏನ್ ಸೂಚನೆ ಸಿಕ್ಕಿದೆ? ಏನ್ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ? ಹೌದು ಪ್ರತಿಮಾ, ರಾಜ್ಯ ಕರಾವಳಿಗೂ ಈ ಬಾರಿ ಮಳೆಯ ಕೊರತೆ ಎದುರಾಗಿತ್ತು. ಆದರೆ ಕಳೆದ 2 ದಿವಸಗಳಿಂದ ಕರಾವಳಿಯಾದ್ಯಂತ ಬಿರುಸಿನ ಮಳೆ ಆಗ್ತಿದೆ. ಸೊ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯ ಕರಾವಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸೊ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಶಾಲಾ ಕಾಲೇಜ್ಗೆ ರಜೆಯನ್ನು ನೀಡಲಾಗಿದೆ. ಆದರೆ ಈ ನಡುವೆ ಕೂಡ ಕೆಲವೊಂದಿಷ್ಟು ಖಾಸಗಿ ಕಾಲೇಜುಗಳು ನಾವು ತರಗತಿಯನ್ನು ಎಂದಿನಂತೆ ನಡೆಸ್ತೇವೆ ಎನ್ನುವಂಥ ಸಂದೇಶವನ್ನು ಪೇರೆಂಟ್ಸಿಗೆ ಮತ್ತು ವಿದ್ಯಾರ್ಥಿಗಳು ನೀಡಿದ್ರು. ಸೊ ಈ ಆದೇಶವನ್ನು ಮೀರಿ ಯಾರಾದರೂ ತರಗತಿ ನಡೆಸಿದ್ರೆ ಅಂತವ್ರ ವಿರುದ್ಧ ಕ್ರಮವನ್ನು ಜರುಗಿಸ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ನಡುವೆ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿರುತ್ತೆ ಎನ್ನುವಂಥದ್ದನ್ನು ಹವಾಮಾನ ಇಲಾಖೆ ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಮುದ್ರ ತೀರದ ನಿವಾಸಿಗಳು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರದು ಎನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡಿದೆ. ನಾನೀಗ ಮಂಗಳೂರಿನ ಪಣಂಬೂರು ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಅರಬ್ಬಿ ಸಮುದ್ರ ಸಾಕಷ್ಟು ರಫ್ ಆಗಿದೆ. ಅಂದ್ರೆ ಕಳೆದ ಕೆಲವು ದಿವಸಗಳಿಂದ ನಾರ್ಮಲ್ ಆಗಿ ಇತ್ತು. ಸೊ ಮಳೆಯೂ ಕೂಡ ಕಡಿಮೆ ಆಗಿತ್ತು. ಆದರೆ ಕಳೆದ 2 ದಿವಸಗಳಿಂದ ಭಾರಿ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆಗ್ತಿದೆ. ಸೊ ಅರಬ್ಬಿ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿರ್ತಕ್ಕಂಥದ್ದು. ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಬಂದು ಅಪ್ಪಳಿಸ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆ ನಿಷೇಧವಾಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ಮಂದಿ ನಾಡದೋಣಿ ಮೀನುಗಾರಿಕೆ ನಡೆಸ್ತಾರೆ. ಸೊ ಹೀಗಾಗಿ ಈಗ ಏನು ಕಡಲು ರಫ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಗಾಳಿಯ ವೇಗವು ಕೂಡ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ಮೀನುಗಾರರು ಮೀನುಗಾರಿಕೆ ನಡೆಸಬಾರ್ದು ಮತ್ತು ಸಮುದ್ರಕ್ಕೆ ಇಳಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ನೀಡಲಾಗಿದೆ. ಪಣಂಬೂರು ಬೀಚ್ ಎನ್ನುವಂಥದ್ದು ಪ್ರವಾಸಿ ಬೀಚ್ ಕೂಡ ಹೌದು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ. ಸೊ ಪ್ರವಾಸಿಗರಿಗೆ ಇದರ ಗಂಭೀರತೆ ಗೊತ್ತಿರೋದಿಲ್ಲ. ಹೀಗಾಗಿ ಮುಂದೆ ಯಾವುದೇ ರೀತಿಯಾದ ಅನಾಹುತ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರವಾಸಿ ಬೀಚ್ಗಳಿಗೆ ಹಗ್ಗದ ತಡೆಬೇಲಿಯನ್ನು ಕಟ್ಟಿ ಯಾರೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಮತ್ತು ಭದ್ರತಾ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬರುವಂತಹ ಪ್ರವಾಸಿಗರು ದೂರದಿಂದಲೇ ಸಮುದ್ರವನ್ನು ನೋಡಿಕೊಂಡು ಹೋಗಬೇಕು ವಿನಃ ಸಮುದ್ರಕ್ಕೆ ಇಳಿದು ಆಟ ಆಡ್ತೀವಿ, ನೀರಾಟ ಆಡ್ತೀವಿ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ರಾಜ್ಯದ ಬೇರೆ ಬೇರೆ ಭಾಗದಿಂದ ಪ್ರವಾಸಿಗರು ಬಂದಿರ್ತಾರೆ. ಸೊ ಅವರಿಗೆ ಕಡಲಿನ ಗಂಭೀರತೆ ಅಂದ್ರೆ ಅಲೆಗಳ ಗಂಭೀರತೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಸೊ ನಾಳೆ ಬೆಳಿಗ್ಗೆವರೆಗೂ ಕೂಡ ಈ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯ ಕರಾವಳಿಯಲ್ಲಿ ಇರ್ಲಿಕ್ಕಿದೆ. ಪ್ರತಿಮಾ, ಥ್ಯಾಂಕ್ ಯು ಅಶೋಕ್.